ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಎಂದಿನಂತೆ ಶುಭೋದಯದೊಂದಿಗೆ ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸುತ್ತಿದ್ದೇನೆ. ನಂತರ ಭಗವದ್ಗೀತೆಯ ಶ್ಲೋಕಗಳ ವಾಚನ, ಆ ನಂತರ ಕಗ್ಗಗಳ ವಾಚನ. ಹಾಯ್ ಟು ಎವ್ರಿವನ್, ನಮಸ್ಕಾರಂ. I welcome you all to today's video. As usual, I will start with Shubhodaya, followed up with Mahabhagavad-gita shlokas and kaggas. 2 ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ಅತಿ ಕಠಿಣ ಖೇದದ ಭಾವ ಮೂಡುವುದೇ ಒಂದು ಅತಂತ್ರ ಸ್ಥಿತಿ. ಏನೂ ಮಾಡಲಾಗದೆ ಪರಿಸ್ಥಿತಿ ಕೈ ಮೀರುವಲ್ಲಿ ಯಾವ ಅವಕಾಶವೂ ಗೋಚರಿಸದೆ ಎಲ್ಲ ಹಾದಿಗಳು ಅಗೋಚರ ಅನ್ನಿಸುವ ಸನ್ನಿವೇಶ. ಯಾರೂ ಸಹಾಯ ಹಸ್ತ ಚಾಚಲಾರದ ಸಮಯ. ಕೇವಲ ಕುಗ್ಗಿ ಕರಗಿ ಕ್ಷೀಣಿಸಿ ಇಲ್ಲವಾಗಿ ಬಿಡುವ ಭಯಮಿಶ್ರಿತ ಗೊಂದಲ. ಈ ಅಂತಿಮ ಮುಗಿಯುವ ಕ್ಷಣ ಅನ್ನಿಸುವಾಗ ಎದುರಿಸಿ ಸೆಟೆದು ಸಹಿಸಿ ಮನವ ಗಟ್ಟಿ ಮಾಡಿಕೊಂಡು ನಮ್ಮೊಳಗೆ ಧೈರ್ಯ ತುಂಬಿ ಗೆದ್ದು ಬರುವಲ್ಲಿನ ದಾರ್ಢ್ಯತೆ, ಅಂತಃಶಕ್ತಿ ರೂಢಿಸಿಕೊಳ್ಳುವಲ್ಲಿಯೇ ಜ್ವಲಿಸುವ ಅನುಭವ, ಗಳಿಕೆ ಎಲ್ಲವ ಮೀರಿ ಅಂತರಾತ್ಮ ಹೊಸ ಹುಟ್ಟನ್ನು ಸಂಭ್ರಮಿಸುವ ಸುಂದರ ಕ್ಷಣವಲ್ಲವೇ ಶುಭೋದಯ. ಇದು ಇಂದಿನ ಶುಭೋದಯ. ಇದರ ನಂತರ ನಾವು ಕಗ್ಗವನ್ನು ನಾವು ಪಠಣ ಮಾಡೋಣ. ಇವತ್ತಿನ ಕಗ್ಗ 161ರಿಂದ 170ರವರೆಗಿನ ಕಗ್ಗಗಳು ನಿಮ್ಮ ಮುಂದೆ ನಾನು ಪಠಣ ಮಾಡ್ತಿದ್ದೇನೆ. ವಿಧಿಯ ಹೊರೆಗಳನ್ನು ತಪ್ಪಿಸಿಕೊಳ್ಳುವನೆಲ್ಲಿಹನು, ಬೆದರಿಕೆಯನದರಿಂದ ನೀಗಿವನು ಸಕನು. ಎದೆಯ ನಕ್ಕಾನಿಸುಸ ಬೆನ್ನ ತುಟಿಯ ಬಿಗಿ ವಿಧಿಯ ಗಸ ನೀಂ ಕತ್ತೆ ಮಂಕುತಿಮ್ಮ. ಟಗರೆರಡ ಬೆಳೆಸಿ ಕೊಬ್ಬಿಸಿ ಕೆಣಕಿ ಹುರಿಗೊಳಿಸಿ ಜಗಳವಾಡಿಸಿ ದೈವ ಜೀವಗಳ ಪೆಸರಿಂ. ನಗುತ್ತಲಿರುವನು ನೋಡಿ ಪರಬೊಮ್ಮ ನೇಂಬಿನದಿ ಬಿಗಿಯದಿರು ನೀಂಬಿಗಿ ಮಂಕುತಿಮ್ಮ. ಮಾನುಷ್ಯ ಚರಿತೆಯ ಚಿನ್ನವಾಹಿನಿ ಸಾಗಲನು ಪೂರ್ವ್ಯದ ಕರ್ಮ ಋಣಶೇಷವಿನಿತು. ತಾನಿರಲೇಬೇಕಲ್ವೆ ಪೌರುಷ ಸ್ಪರ್ಧೆನೆಗೆ ಆನೆಗಂಕುಶದಂತೆ ಮಂಕುತಿಮ್ಮ. ಹಳೆಯ ಮೇಲೆ ಹಳೆಯ ನೆಲವಾದೊಡೆಯು ಮೊರೆತ ಮಳೆ. ಹೊಳೆ ನೀರ್ ನಾವಾಗಂ ಹೊಸದಾಗಿಸುವ ಓಲ್. ಹಳೆಯ ಕರ್ಮವ ಹೊಸದು ಕೊಚ್ಚಿ ಪೌರುಷ ನದಿಯ ಬೆಳೆಯಿಪುದು ನವತೆಯಲ್ಲಿ ಮಂಕುತಿಮ್ಮ. ಹೊಸದು ತಾನಾಗುತ್ತಿರದೊರ್ದಡಂ ತನ್ನೆಯ ಪ್ರಸವ ಪ್ರವಾಹ ಭೂಮಿಗಳ ಹಳೆತನದಿಂ. ನಸು ಸೊಂಕು ವಾಸನೆಯ ಪೋನಲೆಂದ ಬೇಕಲ್ತೆ ಹೊಸದು ಹಳೆಯದಾಗದೆ ಮಂಕುತಿಮ್ಮ. ಹುಳು ಹುಟ್ಟಿ ಸಾಯುತ್ತಿರೆ ನೆಲ ಸವೆದು ಕರಗುತ್ತಿರೆ ಕಡಲಲೆತ್ತಲು ಹೊಸ ದ್ವೀಪವೇಳುವುದು. ಕಳೆಯು ತೊಂದಿರದಲ್ಲಿ ಮುಳಿಯುವುದಿನ್ನೊಂದೆಲ್ಲೋ ಅಳಿವಿಲ್ಲ ವಿಶ್ವಕ್ಕೆ ಮಂಕುತಿಮ್ಮ. ಕ್ಷಿತಿಚಕ್ರ ರವಿಚಕ್ರ ಋತುಚಕ್ರಗಳಿಗಿಹುದು ಮಿತವೃತ್ತಿ. ನರನಿಗಂತೆಯ ಕರ್ಮ ನಿಯತಿ. ಕ್ಷಿತಿಕಂಪ ರಾಹು ಕೇತು ಭ್ರಮೆ ನರ ಪ್ರಗತಿ ಅತಿಚರಿತ ಪ್ರಕೃತಿಯಲ್ಲಿ ಮಂಕುತಿಮ್ಮ. ಅನುಬಂಧ ಜೀವಕ್ಕೆ ಪುರಾಕೃತದಿಂದ ಮನದ ರಾಗದ್ವೇಷ ವಾಸನೆಗಳದರಿಂ. ತನು ಕಾಂತಿ ಮೋಹ ವಿಕೃತಿಗಳ ಮಾತೊಡಕಿನವು ಕೊನೆಯಿರದ ಬಲೆಯೇ ಅದು ಮಂಕುತಿಮ್ಮ. ಋಣದ ಮೂಟೆಯ ಹೊರಿಸಿ ಪೂರ್ವಾಜಿತದ ಹುರಿಯ ಕುಣಿಕೆಯಲ್ಲಿ ನಿನ್ನ ಕೊರಳನ್ನು ಬಿಗಿದು ವಿಧಿಯಂ. ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗಾರ್ಧಬ ನೀನು ಮಂಕುತಿಮ್ಮ. ಉಣುವುದುಡುವುದು ಪಡುವುದಾಡುವುದು ಮಾಡುವುದು ಋಣಗಳೆಲ್ಲವೂ ಪೂರ್ವ ಸಂಚಿತಾಂಶಗಳು. ಹಣೆಯಳೊದು ಲಿಖಿತ ಮಿರೆಯಂ ವಾಚಿಸುವನಿಲ್ಲ ಗೊಣಗಾಟವಳಿಸುವುದೇ ಮಂಕುತಿಮ್ಮ. ಇವು 161ರಿಂದ 170 ಮಂಕುತಿಮ್ಮನ ಕಗ್ಗದ ಸಾಲುಗಳು. ಎಂದಿನಂತೆ DVGಯವರ ಚರಣ ಕಮಲಗಳಿಗೆ ವಂದಿಸುತ್ತಾ ನಾನು ಈ ಒಂದು 161ರಿಂದ 170 ಕಗ್ಗಗಳ ವಾಚನ ಮಾಡಿದ್ದೇನೆ. ಇವತ್ತಿನ ನಮ್ಮ ಭಗವದ್ಗೀತೆಯ ವಾಚನದಲ್ಲಿ 1ನೇ ಅಧ್ಯಾಯ ಮೊದಲ ಅಧ್ಯಾಯದ
ಅರ್ಜುನ ವಿಷಾದ ಯೋಗದ ಮೊದಲ ಅಧ್ಯಾಯದ ಪ್ರಥಮೋಧ್ಯಾಯ ಅರ್ಜುನ ವಿಷಾದ ಯೋಗ ಅಥ ಪ್ರಥಮೋಧ್ಯಾಯ. ಒಟ್ಟು 47 ಶ್ಲೋಕಗಳಿವೆ. ಇದನ್ನು 4 ದಿನದಲ್ಲಿ ಮುಗಿಸುವ ಒಂದು ಯೋಜನೆ ನನ್ನಲ್ಲಿದೆ. ಇದರಲ್ಲಿ ಇವತ್ತು 1 ರಿಂದ 12 ವರೆಗಿನ ಶ್ಲೋಕಗಳನ್ನು ತಮ್ಮ ಮುಂದೆ ನಾನು ವಾಚನ ಮಾಡ್ತಾ ಇದ್ದೇನೆ. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಓಂ ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಪ್ರಥಮೋಧ್ಯಾಯಃ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಸಂಜಯ ಉವಾಚ ದೃಷ್ಟ್ವಾ ತು ಪಾಂಡವಾನೀಕೌ ವ್ಯೂಢನ್ ದುರ್ಯೋಧನಸ್ತದಾ ಆಚಾರ್ಯಮುಪಸಂಗಮ್ಯ ರಾಜಾ ವಚನಮಬ್ರವೀತ್. ಪಶ್ಯೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮುಂ ವ್ಯೂಢಾನ್ ನೃಪದಪುತ್ರೇಣ ತವ ಶಿಷ್ಯೇಣ ಧೀಮತಾ. ಅತ್ರ ಶೂರಾ ಮಹಾಶ್ವಾಸಾ ಭೀಮಾರ್ಜುನ ಸಮಾಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ. ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ. ಯುಧಾಮನುಶ್ಚ ವಿಕ್ರಾಂತಾ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೌ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಾಃ. ಅಸ್ಮಾಕಂತು ವಿಶಿಷ್ಟಾಯೇ ತಾನ್ನಿಬೋಧಾ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸೈನ್ಯಾರ್ಥಾನ್ ತಾನ್ ಬ್ರವೀಮಿತೆ. ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮ್ಯದತ್ತಿಸ್ತಥೈವ ಚ. ಅನ್ಯೇ ಚ ಬಹವಃ ಶೂರಾ ಮದರ್ತೆ ತ್ಯಕ್ತಜೀವಿತಾಃ ನಾನಾಶಸ್ತ್ರಪ್ರಹರಣಾಃ ಸರ್ವೇ ಯುದ್ಧವಿಶಾರದಾಃ. ಅಪ್ರಾಪ್ತ್ಯನ್ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಯನೇಚು ಸ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷन्तು ಭವತಃ ಸರ್ವ ಏವ ಹಿ. ತಸ್ಯ ಸಂಜಯನಯನನ್ ಹರ್ಷಂ ಕುರು ವೃದ್ಧಃ ಪಿತಾಮಹಃ ಸಿಂಹನಾದೌ ವಿನದ್ಯೋಶ್ಚೈಃ ಶಂಖಂ ದದ್ಮೌ ಪ್ರತಾಪವಾನ್. ಯೋಗೇಶಂ ಸಚ್ಚಿದಾನಂದೋ ವಾಸುದೇವೋ ರಜಪ್ರಿಯಂ ಧರ್ಮ ಸಂಸ್ಥಾಪಕೌ ವೀರಂ ಕೃಷ್ಣೌ ವಂದೇ ಜಗದ್ಗುರುಂ ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಅರ್ಜುನ ವಿಷಾದ ಯೋಗದ ಈ 12 ಶ್ಲೋಕಗಳೊಂದಿಗೆ ಇವತ್ತಿನ ಈ ಒಂದು ವಾಚನವನ್ನು ಮುಗಿಸ್ತಾ ಇದ್ದೇನೆ. ಶುಭೋದಯ. ಎಲ್ಲರಿಗೂ ಶುಭವಾಗಲಿ. ಇಂದಿನ ದಿನ ನಿಮಗೆ ಸಕಲ ಇಷ್ಟಾರ್ಥಗಳು ದೊರಕಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ಸ್ ಟು ಎವ್ರಿ ಒನ್. ದೀಸ್ ಆರ್ ದ 12 ಶ್ಲೋಕಾಸ್ ಆಫ್ Arjuna Vishad Yoga, Chapter 1. So everybody, thank you very much. Shubhodaya. Everything good should happen to all of you. Thank you. Shubhodaya.